ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರ ಪ್ರಸಾದ್. ಯೂಶುವಲ್ ಆಗಿ ತುಂಬ ಜನಕ್ಕಿರುವಂಥ ಡೌಟ್ ಇದು. ಸೊ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಅಷ್ಟೇನೆ ಡೌಟ್ನ ಕ್ಲಾರಿಫೈ ಮಾಡೋದಕ್ಕೋಸ್ಕರನೇ ವೀಡಿಯೋಗಳನ್ನ ಮಾಡೋದು. ಸೊ ಇವತ್ತಿನ ಡೌಟ್ ಏನಪ್ಪ ನಿಮ್ಗಳಿಗೆ ಅಂತಂದರೆ, ಪಕ್ಷಿಗಳನ್ನ ನೀವು ಮನೆಗೆ ತೊಗೊಂಡು ಹೋಗ್ತೀರಾ, ಯಾವುದೇ ಒಂದು ಪಕ್ಷಿ ಆಗಿರ್ಬೋದು, ಪಕ್ಷಿಗಳನ್ನ ನೀವು ಮನೆಗೆ ತೊಗೊಂಡು ಹೋಗ್ತೀರಾ. ಮನೆಗೆ ತೊಗೊಂಡು ಹೋದ್ಮೇಲೆ ಅದು ಕಚ್ತಾ ಇದೆ, ಮಾಡ್ತಾ ಇದೆ, ನಮ್ಮ ಜೊತೆ ಸೇರ್ತಾ ಇಲ್ಲ, ಏನು ಮಾಡಬೇಕು ಅಂತ ಸಾಕಷ್ಟು ಜನಕ್ಕಿರುವಂಥ ಡೌಟ್ ಇದು. ಸೊ ತುಂಬ ಜನ ನನಗೆ ಫೋನ್ ಮಾಡಿಕೊಡೋನು ಕೇಳ್ತಿರ್ತೀರಾ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಸರಿನಾ. ಸೊ ಯಾವ್ದಾರು ಒಂದು ಪಕ್ಷಿನ ನೀವು ಮನೆಗೆ ತೊಗೊಂಡು ಹೋದಾಗ ಅದಕ್ಕೆ ಮೆಚುರಿಟಿ ಪೀರಿಯಡ್ ಅಂತ ಬರಬೇಕು. ಆ ಮೆಚುರಿಟಿ ಪೀರಿಯಡ್ ಬರೋವರೆಗೂ ಕೂಡ ಅದು ಯಾರ ಹತ್ರ ಬೇಕಾದರೂ ಸೇರೋ ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್, ಒಂದು ನಾಯಿ ಮರಿನ ನೀವು ತೊಗೊಂಬಂದಾಗ ನಾಯಿ ಮರಿ ಇದ್ದಾಗ ಏನು ಮಾಡುತ್ತದು ಎಲ್ಲರ ಜೊತೆ ಕೂಡ ಸೇರುತ್ತೆ. ನಿಮ್ಮ ಮನೆಗೆ ಯಾರೇ ಬಂದರೂ ಕೂಡ ಸೇರುತ್ತೆ, ಏನು ಬೇಕಾದ್ರೂ ಅದ್ರ ಜೊತೆ ಆಟ ಆಡುತ್ತೆ, ಹಾಗಿರುತ್ತೆ, ಕರೆಕ್ಟ್ ಅಲ್ವಾ. ಅದೇ ನಾಯಿ ಮರಿ ದೊಡ್ಡದಾಗ್ತಾ ಏನು ಮಾಡುತ್ತೆ, ನಿಮ್ಮನ್ನು ಮಾತ್ರ ರಿಸರ್ವ್ ಮಾಡ್ಕೊಳುತ್ತೆ. ಅಂದರೆ ನಂದು ಇದು ಫ್ಯಾಮಿಲಿ, ಇವರೆಲ್ಲ ನಮ್ಮವರು, ಈ ಫ್ಯಾಮಿಲಿಗೆ ಯಾರನ್ನೂ ಬೇರೆಯವ್ರನ್ನ ಸೇರಿಸ್ಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಇದನ್ನು ರಿಸಾಲ್ವ್ ಮಾಡ್ಕೊಳುತ್ತೆ, ಸರಿನಾ. ಸೊ ಅದೇ ರೀತಿಯೇ ಸಾಕು ಪಕ್ಷಿಗಳು ಕೂಡ. ಸೊ ಯೂಶ್ವಲಾಗಿ ಸಾಕು ಪಕ್ಷಿಗಳಿಗೆ 3 ರಿಂದ 5 ತಿಂಗಳು ಬಂದು ನಾವು ಬೇಬಿ ಪೀರಿಯಡ್ ಅಂತ ಕರಿತೀವಿ. ಸೊ ಈ ಬೇಬಿ ಪೀರಿಯಡಲ್ಲಿ ಅದು ಯಾರ ಜೊತೆ ಬೇಕಾದರೂ ಸೇರುತ್ತೆ, ಯಾರ ಜೊತೆ ಬೇಕಾದರೂ ಹೋಗುತ್ತೆ. ಆವಾಗ ನಿಮಗೆ ಎಲ್ಲ ರೀತಿಯಾದ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂತಂದರೆ, ಒಂದು ನೀವು ಪಕ್ಷಿಗಳನ್ನ ಸೋಷಲೈಸ್ ಮಾಡ್ಕೊಳ್ಳೋಕ್ಕೆ, ಜೊತೆಯಲ್ಲಿ ಇಲ್ಲ ನಮ್ಮ ಫ್ಯಾಮಿಲಿಗೆ ಈ ಪಕ್ಷಿನ ರಿಸರ್ವ್ ಮಾಡ್ಕೊಳ್ಳೋಕ್ಕೆ, ಎರಡಕ್ಕೂ ಕೂಡ ನಿಮಗೆ ಆಪ್ಷನ್ಸ್ ಇದ್ದೇ ಇರುತ್ತೆ, ಸರಿನಾ. ಸೊ ಯಾವಾಗ 5 ತಿಂಗಳು ಕ್ರಾಸ್ ಆಗುತ್ತೋ ಆವಾಗಿಂದ ನಿಮಗೆ ಪಕ್ಷಿಗಳು ಏನು ಮಾಡುತ್ತೆ, ನಿಮ್ಮನ್ನೇ ಓನರ್ ಅಂತ ಅಂದ್ಕೊಳ್ಳುತ್ತೆ. ಲೈಕ್ ನಿಮ್ಮ ಫ್ಯಾಮಿಲಿನೇ ನನ್ನ ಫ್ಯಾಮಿಲಿ ಅಂತ ಅಂದ್ಕೊಳ್ಳುತ್ತೆ, ನಿಮ್ಮನ್ನೇ ಓನರ್ ಅಂತ ಅಂದ್ಕೊಳ್ಳುತ್ತೆ. ಅಲ್ಲಿಂದ ಅದು ನಿಮ್ಮನ್ನು ರೆಕಗ್ನೈಸ್ ಮಾಡೋಕ್ಕೆ ಶುರು ಆಗುತ್ತೆ. ನೀವು ಒಂದು ಹೆಸರು ಹಿಡಿದು ಕರೆದ ತಕ್ಷಣ ನಿಮ್ಮ ಹತ್ರ ಬರೋದು, ಕೂತ್ಕೊಳ್ಳೋದು, ಇವೆಲ್ಲ ಮಾಡುತ್ತೆ. ಸೊ ಬೈಟಿಂಗ್ ಅನ್ನೋದು ಹಾಗೇನೇ, ಮೆಚುರಿಟಿ ಬಂದಾಗ ಅದಕ್ಕೆ ಬುದ್ಧಿ ಬಂದಂಗೆ ಈಗ ಚಿಕ್ಕ ಮರಿಗಳಲ್ಲಿ ಏನಂತ ಹೇಳಿದ್ರೆ, ನಾನು ಕೈ ಕೊಟ್ಟರು ಕೂಡ ಅದು ಕೈನ ಬಂದು ಟ್ರೀಟ್ ಅಂತಲೇ ಭಾವಿಸುತ್ತದು. ಹಾಗಾಗಿ ಅದು ಕಚ್ಚೋದಕ್ಕೆ ನಮಗೆ ಬರುತ್ತೆ. ಅದಕ್ಕೆ ಮೆಚುರಿಟಿ ಬಂದಾಗ ಅದು ಯಾವುದೇ ರೀತಿಯಾಗಲಿ ನಿಮ್ಮ ಜೊತೆ ಕಚ್ಚೋದಾಗಲಿ ಮಾಡೋದಿಲ್ಲ, ಸರಿನಾ. ಈ ರೀತಿಯಾಗಿ ನೀವು ಪಕ್ಷಿಗಳನ್ನ ನೋಡ್ಕೋಬೇಕು. ಆ್ಯಂಡ್ ಈ ರೀತಿಯಾಗಿ ಪಕ್ಷಿಗಳಿಗೆ ಒಂದು ಸಮಯವನ್ನು ಕೊಡಬೇಕು, ಸರಿನಾ. ಆ ಸಮಯವನ್ನು ನೀವು ಕೊಡಬೇಕು ಅಂತಂದಾಗ ನೀವು ಇಷ್ಟು ದಿನ ವೆಯ್ಟ್ ಮಾಡಲೇಬೇಕಾಗತ್ತೆ, ಸರಿನಾ. ಸೊ ತೊಗೊಂಡೋಗಿದ್ದು ಮೊದಲನೇ ದಿನವೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಲ್ಲ, ಆದರೆ ಎಕ್ಸ್ಪೆಕ್ಟೇಷನ್ನ ಜೊತೆಗೆ ಜವಾಬ್ದಾರಿಯನ್ನು ಕೂಡ ಹೊತ್ಕೋಬೇಕು. ನೀವು 3 ರಿಂದ 5 ತಿಂಗಳು ಪಕ್ಷಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. 6 ತಿಂಗಳು 7 ತಿಂಗಳು 8 ತಿಂಗಳು ಆಗ್ತಿದ್ದಂಗೆ ಅದು ನಿಮ್ಮನ್ನು ಬಿಟ್ಟಂತೂ ಎಲ್ಲೂ ಹೋಗೋದಿಲ್ಲ, ಸರಿನಾ. ಹಾಗಾಗಿ ನಿಮ್ಮ ಜೊತೆ ಪಕ್ಷಿಗಳು ತುಂಬಾ ಚೆನ್ನಾಗಿರುತ್ತೆ, ಸರಿನಾ. ಸೊ ತುಂಬ ಧನ್ಯವಾದಗಳು ಎಲ್ಲರಿಗೂ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ಉಪಯುಕ್ತವಾದ ಮಾಹಿತಿಗಳನ್ನ ನಾವು ಈ ಪೆಟ್ಸ್ ವ್ಲಾಗ್ ಚಾನಲ್ನ ಮೂಲಕ ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ. ಆದಷ್ಟು ಜನರಿಗೆ ನಾನು ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಸಹಾಯ ಮಾಡಿ ಅಂತ ಹೇಳ್ತಾ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ. ಥ್ಯಾಂಕ್ ಯು.